ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋ ಪೆನ್ಸಿಲ್ ಕಟ್ ಸ್ಟ್ರೇಟ್ ಕಟ್ ಪ್ಯಾಂಟ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಹೇಗೆ ಅಂತ ನೋಡೋಣ. ನೋಡಿ, ಇದು ಎಲ್ಲೂ ನಾವು ಟೈಮ್ ವೇಸ್ಟ್ ಮಾಡಿದಿರ ಸ್ಪೀಡಾಗಿ ಇದನ್ನು ನಾನು ಹೇಳ್ಕೊಡ್ತೀನಿ. ಯಾಕೆ ಅಂದರೆ ಇದು ಫುಲ್ಲು ಕಲಿಬೇಕು ಅಂದರೆ ನಿಮಗೆ ಟೈಮ್ ಆಗುತ್ತೆ. ಹಾಗಾಗಿ ನೋಡಿ, ನಾನು 2 ಇಂಚಿಗೆ ಎಲಾಸ್ಟಿಕ್ಕಿಗೆ ಅಂತ 2 ಇಂಚು ಫಸ್ಟಿಗೆ ಒಂದು ಲೈನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಪ್ಯಾಂಟು ಉದ್ದ ಏನಿದೆ ಇದರದ್ದು ರೆಡಿ ಪ್ಯಾಂಟು 35 ಇಂಚಿದೆ. ಅದನ್ನು ಕೂಡ ನಾನು 35 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಅದಕ್ಕೂ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ತಾಯಿದ್ದೀನಿ ಇದಕ್ಕೆ. ನಂತರ ಇಲ್ಲಿ ನಾವು ಬಾಟಮ್ ಹತ್ರ ಫೋಲ್ಡಿಂಗ್ ಮಾಡೋದಕ್ಕೆ 2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ತಾಯಿದ್ದೀನಿ. ಇದು 2 ಇಂಚು ನಾವು ಫೋಲ್ಡಿಂಗೆಲ್ಲ ಹೋಗುತ್ತೆ ಇದು. ಅದಕ್ಕೂ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ನಂತರ ವೇಸ್ಟ್ ಹಿಪ್ ಸೈಜ್ ಬಂದು 44 ಇಂಚಿದೆ. ಅದರಲ್ಲಿ 4 ಭಾಗ ಡಿವೈಡೆಡ್ ಬೈ ಮಾಡಿದ್ರೆ 11 ಬರುತ್ತೆ. ಅದಕ್ಕೆ ಎಕ್ಸ್ಟ್ರಾ ನಾವು 2 ಇಂಚು ಲೂಸಿಂಗ್ ತೊಗೊಂಡಾಗ 13 ಇಂಚು ಬರುತ್ತೆ. ಹಾಗೆಯೇ ಕ್ರಾಚ್ ಲೆಂತ್ ಬಂದು ಇದು ಸೇಮ್ ಹಿಪ್ ಸೈಜ್ ಪ್ರಕಾರನೇ ನಾವು ಇದನ್ನು ತೊಗೋಬೇಕಾಗುತ್ತೆ. ಅದಕ್ಕೂ ನಾನು 13 ಇಂಚಿಗೆ ತೊಗೊಂಡಿದ್ದೀನಿ. 13 ಇಂಚೇ ಬರೋದು. ನಮ್ಮ ಹಿಪ್ ಸೈಜ್ ಏನು ತೊಗೊಂಡಿರ್ತೀವೋ ಕ್ರಾಚ್ ಲೆಂತ್ ಕೂಡ ಅದೇ ಮೆಜರ್ಮೆಂಟಲ್ಲಿ ಬರುತ್ತೆ. ಅದೇ 13 ಇಂಚಿಗೆ ನಾನು ಈಗ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊತಾ ಇದ್ದೀನಿ. ನಂತರ ಇದು 2.5 ಇಂಚು ಎಕ್ಸ್ಟ್ರಾ ಮುಂದೆ ತೊಗೋಬೇಕಾಗುತ್ತೆ. ಅದಕ್ಕೆ ನಾವು ರೌಂಡ್ ಶೇಪು ಹಾಕ್ತಾಯಿದ್ದೀನಿ. ಇದಕ್ಕೆ ರೌಂಡ್ ಶೇಪ್ ಹಾಕ್ಕೊಂಡು ನಂತರ ನಾವು ಬಾಟಮ್ ಲೂಸಿಂಗ್ ಎಷ್ಟು ಬರುತ್ತೆ ಅನ್ನೋದಕ್ಕೆ ಈ ಥರ ಸೆಂಟ್ರ್ ಫೋಲ್ಡ್ ಮಾಡಿಕೊಂಡು ಅದು ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅದೇ ಮೆಜರ್ಮೆಂಟ್ನ ನಾವು ಬಾಟಮಲ್ಲಿನೂ ಕೂಡ ಸೇಮ್ ಮೆಜರ್ಮೆಂಟ್ ಇಡಬೇಕಾಗುತ್ತೆ. ಆಮೇಲೆ ಸೆಂಟ್ರ್ ಮಾರ್ಕ್ ಮಾಡಿರೋದ್ರಿಂದ ನಾನು 2 ಸೈಡನ್ನು 3/4 ಇಂಚು ತೊಗೊಳ್ತಾ ಇದ್ದೀನಿ. ಒಟ್ಟು ಟೋಟಲ್ 6.5 ಇಂಚ್ ಆಗುತ್ತೆ. ಯಾಕೆ ಅಂದರೆ ಇನ್ನು ಬ್ಯಾಕ್ ಇದರಲ್ಲೂ ಕೂಡ ನಮಗೆ 1.5 ಇಂಚ್ ಎಕ್ಸ್ಟ್ರಾ ಬರೋದರಿಂದ ಈ ಅಳತೆ ಈ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಬರುತ್ತೆ. ಹಿಪ್ ಸ್ಕೇಲ್ ತೊಗೊಂಡು ನಾವು ಈ ರೀತಿಯಾಗಿ ಶೇಪ್ ಹಾಕ್ಕೋಬೇಕಾಗುತ್ತೆ. ಸ್ಟ್ರೈಟ್ ಸ್ಕೇಲ್ ಹಾಕೋದಕ್ಕಿಂತ ನೀವು ಈ ಥರ ಸ್ಕೇಲ್ ಹಾಕಿದ್ರೆ ಈ ಪ್ಯಾಂಟ್ ನೀವು ಸ್ಟಿಚ್ ಮಾಡಬೇಕು, ಕಟಿಂಗ್ ಮಾಡಬೇಕಂದ್ರೆ ಈ ಥರ ಸ್ಕೇಲ್ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇದು ಈಗ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಸೇಮ್ ಅದೇ ಥರನೇ ಕಟ್ ಮಾಡ್ತಾಯಿದ್ದೀನಿ. ತುಂಬಾ ಈಸಿ ಇದು. ಕಟಿಂಗು ಈಸಿ, ಹಾಗೆ ಸ್ಟಿಚ್ ಮಾಡೋದು ಕೂಡ ತುಂಬಾ ಈಸಿ ಇದೆ. ಬಿಗಿನರ್ಸ್ಗೂ ಕೂಡ ತುಂಬಾ ಈಸಿ ಆಗುತ್ತೆ. ಸ್ವಲ್ಪ ನೀವು ಅರ್ಥ ಆಗೋ ಹಾಗೆ ನೀಟಾಗಿ ನೋಡಿಕೊಂಡ್ರೆ ಖಂಡಿತ ಇದು ತುಂಬಾ ಈಸಿ ಇದೆ. ಇದು ಪಟೇಲ ಪ್ಯಾಂಟ್ಗಿಂತ ಈ ಪ್ಯಾಂಟು ತುಂಬಾ ಈಸಿ ಇದೆ. ನಾನು ಮೇಲೆ 2 ಇಂಚು ಎಲಾಸ್ಟಿಕ್ಕಿಗೆ ತೊಗೊಂಡಿದ್ದೀನಿ, 2 ಇಂಚು ಬಾಟಮ್ ಫೋಲ್ಡಿಂಗ್ ತೊಗೊಂಡಿದ್ದೀನಿ. ಬಾಟಮ್ ಫೋಲ್ಡಿಂಗ್ ಏನು ತೊಗೊಂಡಿದ್ದೀವಿ ಅದಕ್ಕೆ ಕರೆಕ್ಟಾಗಿ ನಾನು ನ್ಯಾಚ್ ಹಾಕ್ತಾಯಿದ್ದೀನಿ. ಇದು ರೆಡಿ ಬಂದು 35 ಇಂಚಿದೆ. ಇದು ಫ್ರಂಟ್ ಬಾಟ ಆಯಿತು. ಸೇಮ್ ಇದರ ಪ್ರಕಾರನೇ ನಾವು ಬ್ಯಾಕಲ್ಲಿ ಹಾಕ್ಕೊಳ್ಳೋಣ. ಬ್ಯಾಕಲ್ಲಿ ನಾವು 2 ಇಂಚು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಲೈನ್ ಹೇಗೆ ಸ್ಟ್ರೈಟ್ ಅಂದರೆ ಈ ಸೈಡ್ ಸ್ಟ್ರೈಟ್ ಇರಬೇಕು. ನಂತರ ನಾವು ಇದೇನು ಕ್ರಾಚ್ ಲೆಂತ್ ಹಾಕ್ಕೊಂಡಿದ್ದೀವಿ ಆ ಸೈಡ್ಗೆ 2 ಇಂಚು ಜಾಸ್ತಿ ಇರಬೇಕು. ಆನಂತರ ಈ ಕಡೆ ಎಲ್ಲ ಏನಿದೆ ಇದು ಬಾಟಮ್ ಹತ್ರ ಎಲ್ಲ 1.5 ಇಂಚು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಇದನ್ನು ನೀವು ಒಂಚೂರು ನೀಟಾಗಿ ಅರ್ಥ ಮಾಡಿಕೊಂಡ್ರೆ ತುಂಬಾ ಈಸಿ ಇದೆ ಇದು ಕಟಿಂಗ್. ಹಾಗೆಯೇ ಸ್ಟಿಚಿಂಗು ಕೂಡ ತುಂಬ ಈಸಿ ಇದೆ ಇದು. ನೋಡಿ, ಇದು ಈ ಸೈಡ್ ಮಾತ್ರ ನಾವು 1.5 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಆ ಸೈಡ್ ತೊಗೋಬಾರ್ದು. ಇದೇನಿದೆ ಮಾರ್ಕು ಅದರ ಪ್ರಕಾರನೇ ನಾನು ಮಾರ್ಕ್ ಹಾಕ್ತಾಯಿದ್ದೀನಿ. ಇಲ್ಲಿ ಮಾತ್ರ ಕ್ರಾಸಾಗೆ ನಾವು ತೊಗೋಬೇಕಾಗತ್ತೆ. ನೋಡಿ, ಇದು ಏನು ಮಾರ್ಕ್ ಹಾಕಿದ್ದೀನಿ ಇದೇ ಪ್ರಕಾರ ಕಟ್ ಮಾಡಬೇಕಾಗತ್ತೆ. ಈಗ ಒಂದು ಸೈಡ್ ಮಾತ್ರ ನಾವು 1.5 ಇಂಚ್ ತೊಗೊಂಡಿರ್ತೀವಿ, ಇನ್ನೊಂದು ಸೈಡ್ ತೊಗೊಳ್ಳಲ್ಲ. ಇದು ಬ್ಯಾಕ್ ಪಾರ್ಟಿಗೆ ಮಾತ್ರ ನಾವು 2 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಹಾಗೆಯೇ ಬಾಟಮ್ ಹತ್ರ ಎಲ್ಲ 1.5 ಇಂಚು ಒಂದು ಸೈಡ್ ತೊಗೋಬೇಕು, ಇನ್ನೊಂದು ಸೈಡ್ ಕರೆಕ್ಟಾಗಿ ಅದೇ ಅಳತೆನೇ ತೊಗೋಬೇಕು. ನೋಡಿ, ಇದು ಪ್ಯಾಂಟ್ ಕಟಿಂಗ್ ಏನೈತೆ ತುಂಬಾ ಈಸಿ ಇದೆ ಇದನ್ನು ನಾನು ಬಾಟಮ್ ಫೋಲ್ಡಿಂಗಲ್ಲಿ ಮತ್ತು ಇದಕ್ಕೆ ನ್ಯಾಚ್ ಹಾಕ್ತಾಯಿದ್ದೀನಿ. ಅಲ್ಲಿಗೆ ಫೋಲ್ಡಿಂಗ್ ಬರುತ್ತೆ ಅಂತ ಇದ್ರದ್ದು ಸ್ಟಿಚಿಂಗ್ ಫ್ರೆಂಡ್ಸ್ ತುಂಬಾ ಈಸಿ ಇದೆ. ಒಂದು ಎಲಾಸ್ಟಿಕ್ ಇದ್ದರೆ ಸಾಕು ನಮಗೆ. ಕರೆಕ್ಟಾಗಿ ಇದು ಪ್ಯಾಂಟ್ ರೆಡಿಮೇಡ್ ಪ್ಯಾಂಟ್ ಥರನೇ ಬಂದುಬಿಡುತ್ತೆ. ಈಗ ಏನಿದೆ ಇದು ಸೆಂಟ್ರ್ ಲೂಸ್ ಇದೆಯಲ್ಲ, ಸೆಂಟ್ರ್ ಪಾಯಿಂಟು ಆ ಕಡೆ 2 ಸೈಡು ಕೂಡ ನಾವು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎರಡೂ ಅಷ್ಟೇ ಸಪ್ರೇಟಾಗಿಯೇ ನಾವು ಸೆಂಟ್ರ್ ಪಾಯಿಂಟ್ನ ಫಸ್ಟು ಜೋಡಿಸ್ಕೋಬೇಕು. ಅದು ಒಂದು ಪೀಸು ಹಾಕೋ ಹಾಗಿಲ್ಲ. ಎರಡು ನಾವೇನು ಸಪ್ರೇಟ್ ಕಟ್ ಮಾಡಿದ್ದೀವೋ ಅದೇ ಥರನೇ ಸಪ್ರೇಟೇ ನಾವು ಸೆಂಟ್ರ್ ಪಾಯಿಂಟ್ನ
ಫಸ್ಟಿಗೆ ಸ್ಟಿಚ್ ಹಾಕ್ಕೊಂಬಿಡ್ಬೇಕು. ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ, ಅದು ಒಂದ್ರ ಮೇಲೇ ಒಂದಿರಬೇಕು. ನಂತರ ನಾವು ಬಾಟಮ್ ಹತ್ರ ಒಂಚೂರು ಇದು ಡಿಸೈನ್ ಮಾಡಲಿಕ್ಕೆ ಈ ಥರ ಟಾಪ್ದು ಪೀಸ್ನ ತೊಗೊಂಡು ಈ ರೀತಿ ಪಾಟ್ಲಿ ಮಾಡ್ಕೋಬೇಕಾಗತ್ತೆ. ಈ ಥರ ಥರ್ಮಾಕೋಲ್ ಬಾಲ್ಸ್ ರೆಡಿ ಸಿಗ್ತವೆ, ಇಲ್ಲಾಂದರೆ ನೀವು ಬಟ್ಟೆಯಲ್ಲಿ ಕೂಡ ಈ ಥರ ಮಾಡ್ಬೋದು. ಬಟ್ಟೆಯಲ್ಲಿ ಮಾಡಿದ್ರೆ ಸ್ವಲ್ಪ ಸ್ಟಿಚ್ ಮಾಡೋದಕ್ಕೆ ನಾವು ಸಿಂಗಲ್ ಫೂಟ್ ಹಾಕ್ಕೋಬೇಕಾಗತ್ತೆ. ಈ ಥರ್ಮಾಕೋಲ್ಸ್ ಬಾಲ್ಸ್ ಇದರಲ್ಲಿ ಮಾಡೋದಾದರೆ ನಾವು ಮಾಮೂಲಿ ಪ್ರೆಷರ್ ಪುಟ್ಟಲ್ಲೇ ಇದನ್ನು ಸ್ಟಿಚ್ ಮಾಡ್ಬೋದು. ನೋಡಿ, ನಾವು ಬಾಟಮ್ ಹತ್ರ 2 ಇಂಚಿಗೆ ನಾವು ನ್ಯಾಚ್ ಹಾಕಿರ್ತೀವಲ್ಲ, ಅದರಿಂದ 3 ಇಂಚು ಮೇಲೆ ತೊಗೋಬೇಕಾಗತ್ತೆ. 3 ಇಂಚು ಮೇಲೆ ತೊಗೊಂಡು ಆ 3 ಇಂಚು, ಅಥವಾ ನೀವು ಕರೆಕ್ಟಾಗಿ ಬಾಟಮಿಗೆ ಬೇಕು ಅನ್ನೋ ಆಗಿದ್ದರೆ ಆ ಬಾಟಮ್ ಫೋಲ್ಡಿಂಗಿಗೆ ನಾವು ಇನ್ನೂ 2 ಇಂಚು ಬಿಟ್ಟು ತೊಗೋಬೋದು. ಇಲ್ಲ ನಮಗೆ ಕರೆಕ್ಟಾಗಿ ಬಾಟಮಿಗೆ ಕರೆಕ್ಟ್ ಇರಬೇಕು ಅಂದರೆ ಇದೇ ರೀತಿಯಾಗಿ 3 ಇಂಚು ತೊಗೋಬೋದು. ಅಥವಾ ಸ್ವಲ್ಪ ಅಂದರೆ 2 ಇಂಚು ಕೂಡ, ನಾವು 2.5 ಇಂಚು ಕೂಡ ತೊಗೋಬೋದು. ಏನು ಮಾರ್ಕ್ ಮಾಡಿದ್ದೀವೋ ಅದ್ರ ಮೇಲೇ ಈ ಪಾಟ್ಲಿ ಬಟನ್ಸ್ನೆಲ್ಲ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಬಟ್ಟೆ ಕಟ್ ಮಾಡ್ಕೊಂಬಿಡೋಣ, ಯಾಕೆಂದರೆ ತುಂಬ ದಪ್ಪ ಆಗುತ್ತೆ ಇದು. ಅದ್ರ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಇದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ರೆಡಿ ಆಯಿತು. ಅದರ ಮೇಲೆ ನಾವು ಇನ್ನೊಂದು ಪೀಸ್ ಇರುತ್ತಲ್ಲ, ಅದನ್ನು ಹಾಕಿ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ನೋಡಿ, ಇದಕ್ಕೂ ಅಷ್ಟೇ ನೀವು ಡಬಲ್ ಸ್ಟಿಚ್ ಹಾಕಬೇಕು. ಏನು ಡಬಲ್ ಸ್ಟಿಚ್ ಹಾಕ್ತಿರೋ ಪ್ಯಾಂಟಿಗೆ ಒಂದ್ರ ಮೇಲೇ ಒಂದಿರಬೇಕು, ಸೈಡ್ ಸ್ಟಿಚ್ ಮಾತ್ರ ಹಾಕಕ್ಕೆ ಹೋಗಬಾರ್ದು. ಪ್ಯಾಂಟಿಗೆ ಯಾವುದೇ ಕಾರಣಕ್ಕೂ ಒಂದ್ರ ಮೇಲೇ ಒಂದು ಸ್ಟಿಚ್ ಬರಬೇಕಾಗುತ್ತೆ. ಇದಕ್ಕೆ ನಾನು ಇದಕ್ಕೆ 2 ಸ್ಟಿಚ್ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ಇದು ನೋಡಿ, ಇದು ಕವರ್ ಆಗೋ ಹಾಗೆ ಕರೆಕ್ಟಾಗಿ ನಾವು ಎಲ್ಲಿಗೆ ಬಟನ್ಸ್ನ ಸ್ಟಿಚ್ ಮಾಡಿದ್ದೀವೋ ಅದ್ರ ಮೇಲೇ ಸ್ಟಿಚ್ ಬರೋ ಹಾಗೆ ಇದನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ಬೇಕಿದ್ರೆ ನೀವು ಇಲ್ಲಿ ಸೈಡಲ್ಲಿ ಬಟನ್ಸ್ ಇಲ್ಲಾಂದರೆ ಹಾಗೆ ಸೈಡ್ ಕಟ್ ಕೂಡ ಬಿಡ್ಬೋದು, 2 ಇಂಚಿನಷ್ಟು. ನೋಡಿ, ಈ ರೀತಿಯಾಗಿ ಬರುತ್ತೆ ಅದು. ಇದಕ್ಕೆ ನಾವು ಡಬಲ್ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಇದೇ ರೀತಿಯೇ ಇನ್ನೂ ಒಂದು ಸೈಡ್ ಏನಿದೆ ಆ ಸೈಡು ಕೂಡ ನಾವು ಇದೇ ರೀತಿಯಾಗಿಯೇ ಸ್ಟಿಚ್ ಮಾಡ್ಕೋಬೇಕು. ನೋಡಿ, 2 ಸೈಡ್ ರೆಡಿ ಆಯಿತು. ಬಾಟಮ್ ಫೋಲ್ಡಿಂಗ್ ಕೂಡ ನಾನು 2 ಸೈಡು ಬಾಟಮ್ ಫೋಲ್ಡಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಈ ರೀತಿಯಾಗಿ ಕಾಣಿಸುತ್ತೆ. ಪ್ಯಾಂಟಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು, ಯಾಕೆಂದರೆ ಈಗ ಈ ಥರ ಪ್ಯಾಂಟೇ ನಮಗೆ ಟ್ರೆಂಡಲ್ಲಿರೋದು. ಈಗ ನಾವು ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ, ಪ್ಯಾಂಟ್ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. 2 ಸೈಡು ಕರೆಕ್ಟಾಗಿ ಬಟ್ಟೆನ ಸರಿ ಮಾಡಿಕೊಂಡು ಇದಕ್ಕೂ ಅಷ್ಟೇ ನಾವು ಒಂದ್ರ ಮೇಲೆ ಒಂದು ಸ್ಟಿಚ್ಚನ್ನೇ ಹಾಕ್ಕೋಬೇಕಾಗತ್ತೆ. ನಂತರ ಎಲಾಸ್ಟಿಕ್ ನಮ್ಮ ಹಿಪ್ ಸೈಜ್ ಏನಿರುತ್ತೆ ಅದಕ್ಕಿಂತ 2 ಇಂಚು ಕಡಿಮೆ ತೊಗೋಬೇಕಾಗುತ್ತೆ, ಆಗ ನಮಗಿದು ಕರೆಕ್ಟಾಗಿ ಬರುತ್ತೆ. ನೋಡಿ, ನಾನಿಲ್ಲಿ 12 ಇಂಚು ತೊಗೊಂಡಿದ್ದೀನಿ. ಏನು ಹಿಪ್ ಸೈಜ್ ಬಂದಿರುತ್ತೆ ಅದಕ್ಕಿಂತ 2 ಇಂಚು ಕಡಿಮೆ ತೊಗೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಇನ್ನೂ ಸ್ವಲ್ಪ ಟೈಟ್ ಬೇಕಂದರೆ ಇನ್ನೂ ಒಂದು ಅರ್ಧ ಇಂಚು ನೀವು ಕಡಿಮೆ ಮಾಡ್ಕೋಬೋದು. ಆದರೆ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾತ್ರ ಇಡಕ್ಕೆ ಹೋಗಬಾರ್ದು ಫ್ರೆಂಡ್ಸ್. ಎಲಾಸ್ಟಿಕ್ಕು ಹಾಕ್ತಾ ಹಾಕ್ತಾ ಇನ್ನೂ ಲೂಸ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ನಾವು ಜಾಸ್ತಿ ತೊಗೊಳಕ್ಕೆ ಹೋಗಬಾರ್ದು. ನಂತರ ಎಲಾಸ್ಟಿಕ್ ಎಷ್ಟು ನಮಗೆ ಮೆಜರ್ಮೆಂಟ್ ಬೇಕಾಗುತ್ತೆ, 1 ಇಂಚು ತೊಗೊಂಡಿದ್ದೀರಾ, 3/4 ಇಂಚು ತೊಗೊಂಡಿದ್ದೀರಾ, 1.5 ಇಂಚು ತೊಗೊಂಡಿದ್ದೀರಾ, ಅದ್ರ ಪ್ರಕಾರನೇ ನಾವು ಮೇಲೆ ಎಲಾಸ್ಟಿಕ್ ಹಾಕೋದಕ್ಕೆ ಸ್ಟಿಚ್ ಹಾಕ್ಕೋಬೇಕು. ಒಂದು 2 ಇಂಚಷ್ಟು ಗ್ಯಾಪ್ ಬಿಟ್ಟು, ಯಾಕಂದರೆ ಇನ್ನು ಎಲಾಸ್ಟಿಕ್ ಇದು ಒಳಗಡೆ ಹಾಕೋದಿದೆ, ಹಾಗಾಗಿ ಇಷ್ಟು ಗ್ಯಾಪ್ ಬಿಟ್ಟು ಹಾಕ್ಕೋಬೇಕು. ಒಂದು ಪಿನ್ನದಿಂದ ಇದನ್ನು ಎಲಾಸ್ಟಿಕ್ ಇದಕ್ಕೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ವೀಡಿಯೋಗಳು ತುಂಬಾ ನಿಮಗೆ ಟೈಲರಿಂಗ್ ವೀಡಿಯೋಗಳು ಜಾಸ್ತಿ ಯೂಸ್ ಆಗೋವಂಥ ವೀಡಿಯೋಗಳನ್ನೇ ಹಾಕ್ತೀನಿ ಫ್ರೆಂಡ್ಸ್ ನಾನು. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ನಂತರ ಎಲಾಸ್ಟಿಕ್ನ ಒಂದರಿಂದ ಒಂದು ಮೇಲೆ ಇಟ್ಕೊಂಡು ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡಾಗ ನಮಗೆ ಕರೆಕ್ಟಾಗಿ ಕೂಡುತ್ತೆ. ನಂತರ ಎಲ್ಲ ಕಡೆ ಬಟ್ಟೆ ಈವನ್ನಾಗಿ ಬರೋ ರೀತಿ ಇದನ್ನು ಟೈಟಾಗಿ ಎಲ್ಲ ಕಡೆಗೂ ಸರಿಸಿ ಎಳೆದು, ನಂತರ ಏನು ನಾವು ಓಪನ್ ಬಿಟ್ಟಿದ್ದೀವೋ ಎಲಾಸ್ಟಿಕ್ ಹಾಕಲಿಕ್ಕೆ ಆ ಜಾಗ ಕೂಡ ನಾವು ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ಫೈನಲಿ ಪ್ಯಾಂಟ್ ಅನ್ನೋದು ರೆಡಿ ಆಯಿತು ಫ್ರೆಂಡ್ಸ್. ಈಗ ಟ್ರೆಂಡಲ್ಲಿರೋದೇ ಪ್ಯಾಂಟ್. ಈ ಥರ ಪ್ಯಾಂಟ್ಗಳನ್ನ ಕಲಿತಾಗ ನಮಗೆ ಜಾಸ್ತಿ ಟೈಲರಿಂಗ್ಸಲ್ಲಿ ನಾವು ಜಾಸ್ತಿ ಮುಂದೆ ಹೋಗಬೇಕಂದ್ರೆ ಎಲ್ಲ ಥರನೂ ನಾವು ಕಲ್ತಿರಬೇಕು. ಹಾಗಾಗಿ ನೀವು ಕೂಡ ಯಾವುದೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.